ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಬೇಗನೆ ಎದ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ವಾಕೆಲ್ಲ ಹೋಗ್ಬಿಟ್ಟು ಬಂದು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಪೂಜೆ ಎಲ್ಲ ಮಾಡಬೇಕು ಅಂತ. ಸರಿ, ಟಿಫನ್ಗೆ ನಮ್ಮ ಮನೇಲಿ ದೋಸೆ ಇಟ್ಟಿತ್ತು ಆಲ್ರೆಡಿ. ಇವಾಗ ದೋಸೆ ಇಟ್ಟು ವಾರ ಮಾಡೋ ದಿನ ಎಲ್ಲ ದೋಸೆ ಇಟ್ಟಿದ್ರೆ ಈಸಿ, ದೋಸೆ ಹಾಕ್ಬಿಟ್ಟು ಬೇಗ ಬೇಗ ಇದು ಮಾಡ್ಬೋದು. ನನ್ನ ಮಗಳು 7:45ಗೆ ಕಾಲೇಜ್ಗೆ ಹೋಗೋದ್ರಿಂದ ಬೇಗ ಬೇಗ ಎಲ್ಲ ರೆಡಿ ಮಾಡಬೇಕು. ಅದಕ್ಕೆ ಸರಿ ದೋಸೆ ಇತ್ತು. ನಮ್ಮ ಮನೇಲಿ ದೋಸೆ ಇಟ್ಟಿದ್ರೆ ಸಾಂಬಾರು ಇದ್ರೆ ಓಕೆ, ಅವ್ರಿಗೇನೇನು ದೋಸೆಗೆ ಬೇರೆ ಏನು ಮಾಡಬೇಕು ಅನ್ನೋದೇನಿಲ್ಲ. ಸಾಂಬಾರು ಇರೋದ್ರಿಂದ ಅದಕ್ಕೆ ದೋಸೆ ಹಾಕ್ಬಿಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ದೋಸೆ ಎಲ್ಲ ಹಾಕಿ ರೆಡಿ ಮಾಡಬೇಕು. ದೋಸೆ ಹಾಕ್ಬಿಟ್ಟು ಮತ್ತೆ ಸಾಂಬಾರಿದೆ, ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ, ಅದಾಗಿ ಇದೆ. ಇವಾಗ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ ಸಾಂಬಾರನ್ನು. ಸರಿ, ಸಾಂಬಾರು ಇದೆಯಲ್ಲ, ಇನ್ನೇನು ಮತ್ತೆ ದೋಸೆ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ರೆ ಸಮಾಧಾನ. ಯಾಕಂದರೆ ಮತ್ತೆ ಸಂಜೆ ಬಂದೆಲ್ಲ ಮಾಡೋಕ್ಕೆ ಸುಸ್ತಾಗ್ಬಿಟ್ಟಿರ್ತೀನಿ. ಅದಕ್ಕೆ ಇವತ್ತು ಬೇಗ ಎದ್ದಿರೋದ್ರಿಂದ ಎರಡೂ ಮಾಡಿಬಿಟ್ಟಿದ್ದೀನಿ. ಅದೇ ಸಾಂಬಾರಿಗೆ ಇವಾಗ ಅನ್ನ ಸರಿ, ನಾನು ಎಲ್ಲ ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ತವ ಎಲ್ಲ ಇಟ್ಬಿಟ್ಟು ದೋಸೆ ಹಾಕೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಈ ಪೂಜೆ ಮಾಡೋ ದಿನ ಅಂತೂ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದರೂ ಸಾಕಾಗಲ್ಲ. ಅದರಲ್ಲಿ ವರ್ಕಿಂಗ್ ವುಮೆನ್ಸ್ಗಂತೂ ನೀನು 4 ಗಂಟೆಗೆ ಎದ್ದೋಳು, 5 ಗಂಟೆಗೆ ಎದ್ದೋಳು, ಟೈಮ್ ಅಂತೂ ಸಾಕಾಗೋದೇ ಇಲ್ಲ. ಬೆಳಗ್ಗೆ ಹೊತ್ತಂತೂ ಹೇಗೆ ಓಡುತ್ತೆ ಅನ್ನೋದು ಗೊತ್ತೇ ಆಗಲ್ಲ, ಆ ಥರ ಓಡ್ತಾ ಇರುತ್ತೆ. ನಾನು ಟಿಫನ್ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಈ ವಾರ ಮಾಡೋ ದಿನ ಅಂತೂ ಈ ದೋಸೆ, ಇಡ್ಲಿ, ಚಪಾತಿ ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ರೈಸ್ ಐಟಮ್ ಮಾಡಿದ್ರೆ ಬೆಟರು. ಸುಮ್ಮನೆ ಒಂದು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡ್ಬಿಡ್ಬೋದು. ಇದೆಲ್ಲ ಮಾಡ್ಕೋಬೇಕಂದ್ರೆ ತುಂಬ ಒಂದು 5-10 ನಿಮಿಷ ಗಂಟೆ ನಿಂತ್ಕೋಬೇಕಲ್ಲಿ. ಸರಿ, ನಾನು ಒಂದು ಕಡೆ ಸಾಂಬಾರಿಗೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಒಂದು ಕಡೆ ದೋಸೆ ಹಾಕೋಣ ಅಂತ ಅಂದ್ಬಿಟ್ಟು ದೋಸೆ ಹಾಕ್ತಾಯಿದ್ದೆ. ನಾನು ಬೆಳಗ್ಗೆ ಸಾಂಬಾರು ಮಾಡಿರೋದ್ರಿಂದ ಸ್ವಲ್ಪನೇ ಮಾಡ್ಕೊತೀನಿ. ನಾನು ಸಾಂಬಾರೆಲ್ಲ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಸ್ವಲ್ಪ ಬೇಳೆ ಸಾಂಬಾರೆಲ್ಲ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಹಿಡ್ದು ಒಂಥರ ಕಂಟು ಥರ ಹೊಡಿತಾ ಇರುತ್ತೆ. ಅದಕ್ಕೆ ಸರಿ, ನಾನು ಎಲ್ಲ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ನನಗೂ ಏನೇನಿದೆಯೋ ನಂದು ಬಾಕ್ಸ್ಗೆಲ್ಲ ಹಾಕಿ ಎತ್ತಿಟ್ಕೊಂಬಿಟ್ಟು ಒಟ್ಟಿಗೆ ಎಲ್ಲ ಪಾತ್ರೆನೂ ನಾನು ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಹಂಗೆ ಮಾಡ್ಕೊಂಬಿಟ್ರೆ ಎಲ್ಲ ಒಟ್ಟಿಗೆ ಕ್ಲೀನ್ ಆಗಿಬಿಡುತ್ತೆ. ನನಗೇನಪ್ಪ ಅಂತಂದರೆ ಈ ವಾರ ಮಾಡೋ ದಿನ, ಈ ಪೂಜೆ ಮಾಡೋ ದಿನ ಎಲ್ಲ ಹೆಂಗೆ ಅಂತಂದರೆ, ಒಂದು ಮೈಲಿಗೆ ಪಾತ್ರೆನೂ ಇರಬಾರ್ದು, ಒಂದು ಮೈಲಿಗೆ ಬಟ್ಟೆಗಳು ಇರಬಾರ್ದು. ಆಲ್ಮೋಸ್ಟ್ ಬಟ್ಟೆಗಳನ್ನೂ ಹಾಕಿ ಒಗೆದ್ಬಿಡ್ತೀನಿ ನಾನು. ಆ ಥರ ನಂಗೆ ಯಾವುದೂ ಇರಬಾರ್ದು. ಮತ್ತು ನೀಟಾಗಿ ಕ್ಲೀನ್ ಆಗಿಬಿಟ್ಟಿರಬೇಕು ಮನೆಯೆಲ್ಲ. ಅದಕ್ಕೆ ನಾನು ಆಲ್ಮೋಸ್ಟ್ ಅದೇ ಥರ ಮಾಡೋಕ್ಕೆ ಹೋಗ್ತೀನಿ. ಅದಕ್ಕೆ ಫಸ್ಟ್ ಏನೇ ಇದ್ರೂ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮನೆಗೆ ಬರೋದು. ಅಡುಗೆ ಮನೆಗೆ ಬಂದು ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದು ಕಡೆಯಿಂದೆಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಸ ಗುಡಿಸಿ ಮತ್ತೆ ಮನೆಯೆಲ್ಲ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿರ್ತೀನಿ. ಹಿಂಗೆ ಮಾಡಿದ್ರೆ ಒಂಥರ ಸಮಾಧಾನ. ಇಲ್ಲ ಅಂತಂದರೆ ಅರ್ಧ ಪಾತ್ರೆ ತೊಳೆಯೋದು, ಅರ್ಧ ಕೆಲಸ ಮಾಡಿರೋದು, ಅರ್ಧ ಕೆಲಸ ಬಿಟ್ಬಿಟ್ಟು ಮತ್ತೆ ನಾವು ಫ್ರೆಶ್ ಅಪ್ ಆಗೋದು, ಮತ್ತು ಆ ಪಾತ್ರೆ ತೊಳೆಯೋಕೆ ಹೋಗೋದು, ಮತ್ತು ಆ ಬಟ್ಟೆಗಳು ಮುಟ್ಟೋದು, ಅದೆಲ್ಲ ನನಗೆ ಹಿಡಿಸೋದೇ ಇಲ್ಲ. ಅದಕ್ಕೆ ನಾನು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ಫಸ್ಟು ಟಿಫನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆ ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡೋಕ್ಕೆ ಮಾಡ್ತಾಯಿರ್ತೀನಿ. ಆಮೇಲೆ ಇದೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ಸರಿ, ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಹೂವು ಎಲ್ಲ ತೊಗೊಂಡಿದ್ದೆ. ಹೂವು, ತುಳಸಿ ಮತ್ತು ಪೂಜೆಗೆಲ್ಲ ನೆನ್ನೆನೇ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ಆವತ್ತಿನ ದಿನ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಮತ್ತು ನಾನು ಒಬ್ಬಳೇ ಆಗಿರೋದ್ರಿಂದ ನಾನು ಕೆಲಸಕ್ಕೂ ಹೋಗೋದ್ರಿಂದ ಮತ್ತು ಅವಾಗ ಹೋಗಿ ಹೂವು ಎಲ್ಲ ತೊಗೊಂಡು ಮತ್ತೆ ಬರೋಕ್ಕೆ ಸುಮ್ಮನೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಫಸ್ಟೇ ಎಲ್ಲ ತೆಗ್ದು ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ನಾಳೆ ಪೂಜೆ ಮಾಡಬೇಕು ಅಂತ ಅಂದರೆ ಇವತ್ತೇ ಎಲ್ಲ ತೆಗ್ದು ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ. ಮತ್ತೇನಪ್ಪ ಅಂತಂದರೆ ಇವತ್ತು ಏಕಾದಶಿ ಬೇರೆ. ಇವತ್ತು ರಾಯರಿಗೆ ಯಾವುದೇ ಥರದ ಹೂವು ಎಲ್ಲ ಹಾಕಬಾರ್ದು. ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೆ. ನಾನು ಮಾಮೂಲಿ ನೆನ್ನೆ ಏನೂ ಇಲ್ಲ ಮಾಮೂಲಿ ಅನ್ಕೊಂಡು ತೊಗೊಂಬಂದ್ಬಿಟ್ಟಿದ್ದೆ ಹೂವನ. ಆಮೇಲೆ ನೆನೆಸ್ಕೊಂಡೆ ಹೂವು ಎಲ್ಲ ಎತ್ತಿಟ್ಕೊಂಡ್ಮೇಲೆ ಇವತ್ತು ಏಕಾದಶಿ ಅಲ್ವಾ ಅಂತ. ಸರಿ, ತಂದುಬಿಟ್ಟಿದ್ದೀನಿ. ಇನ್ನೇನು ರಾಯರೇ ನೀವೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತುಳಸಿನೂ ತಂದುಬಿಟ್ಟಿದ್ದೆ. ಸರಿ, ತುಳಸಿನೂ ಕೆಲವೊಬ್ರು ಹಾಕಲ್ಲ, ನಾನು ಇರಲಿ ಅಂತ ಅಂದ್ಬಿಟ್ಟು ಸರಿ ತುಳಸಿ ಹೂವು ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಏನಪ್ಪ ಅಂತಂದರೆ ಫಸ್ಟು ನಾವು ಯಾವುದೇ ದೇವ್ರ ಪೂಜೆ ಮಾಡ್ತೀವಿ ಅಂತ ಅಂದರೆ ನಮ್ಮನೆ ದೇವ್ರನ್ನ ಫಸ್ಟು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದೇನೋ ಈಗ ದೊಡ್ಡವರೆಲ್ಲ ಹೇಳ್ತಾರೆ ಮನೆ ದೇವ್ರು ಮರೆತರೆ ಮನೆ ಹಾಳು ಅಂತ. ಹಾಗೆ ನಮ್ಮನೆ ದೇವ್ರ ವಾರನೂ ಗುರುವಾರ ಆಗಿರೋದ್ರಿಂದ ಮತ್ತು ನಮ್ಮನೆ ದೇವರು ಬೀರೇಶ್ವರನೇ ಆಗಿರೋದ್ರಿಂದ ನಾನು ಗುರುವಾರ ನಮ್ಮ ಮನೆ ದೇವ್ರಿಗೂ ಸೇರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಹಾಕಿ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಆ ಥರ ಅಂದ್ಕೊಂಡೆ. ಹಂಗಾರು ನಾನು ಪೂಜಾರಪ್ಪವ್ರನ್ನ ಕೇಳಿದೆ, ತಂದಿದ್ದೀರಾ ಅಲ್ವಾ, ಬಿಡಿ ಏನೂ ಆಗಲ್ಲ, ಹಾಕ್ಬಿಟ್ಟು ಪೂಜೆ ಮಾಡಿ ಅಂತ ಅಂದರು. ಸರಿ ಆಯಿತು ಬಿಡು ಅಂತ ಅಂದ್ಬಿಟ್ಟು ನಾನು ರಾಯರಿಗೆಲ್ಲ ರೆಡಿ ಮಾಡೋಣ ಅಂತ ನಾನು ಸರಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಾನು ಯಾವಾಗಲೂ ಮಾಡ್ತಾಯಿರಲಿಲ್ಲ, ರೆಗ್ಯುಲರಾಗಿ ಗುರುವಾರದೊತ್ತು ನಮ್ಮನೆ ದೇವ್ರ ವಾರ ಅಂತ ನಮ್ಮನೆ ದೇವ್ರ ವಾರ ಮಾಡ್ತಾಯಿದ್ದೆ. ನನಗೊಂದ್ಸಲಿ ಹೀಗೇ ಏನೋ ಒಂದ್ಸಲಿ ಅನ್ನಿಸ್ತು, ಇಲ್ಲ ರಾಯರು ವಾರ ಮಾಡಬೇಕು, ನೋಡೋಣ ರಾಯರನ್ನು ಅಂತ ಒಂದು ಸ್ವಲ್ಪ ಸಂಕಲ್ಪ ಮಾಡಿ ಒಂದ್ಸಲಿ ಪೂಜೆ ಮಾಡಿ ನೋಡೋಣ ಯಾವ ಥರ ಆಗುತ್ತೆ ಏನು ಅಂತ. ಇದನ್ನು ನಾನು ರಾಯರು ಪರೀಕ್ಷೆಯಲ್ಲಿ ಅಷ್ಟು ದೊಡ್ಡವರೆಲ್ಲ ನಾವಲ್ಲ, ಒಂದ್ಸಲಿ ನೋಡೋಣ, ನನ್ನ ಭಗವಂತನ ನಾನು ನಂಬಿ ಮಾಡ್ತೀನಿ, ಆ ಭಗವಂತ ನನ್ನ ಕೈ ಹಿಡಿತಾನ ಹೇಗೆ ಅಂತ ಅಂದ್ಬಿಟ್ಟು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡೋಕ್ಕೆ ಶುರು
ಮಾಡಿದೆ. ಆ ದೇವರು ನನಗೆ ಒಂದಲ್ಲ ಒಂದು ರೀತಿಲಿ ಒಳ್ಳೇದನ್ನೇ ಮಾಡ್ತಾ ಬಂದ. ನಿಜವಾಗ್ಲೂ ನಾನು ಅಂದ್ಕೊಂಡಂಗೆಲ್ಲ ಅದು ಲೇಟ್ ಆಗಿರ್ಬೋದು, ಒಂದೆರಡು ದಿನ ಲೇಟ್ ಆಗಿರ್ಬೋದು, ಮತ್ತು ಅದಕ್ಕೆ ಎಷ್ಟೊಂದು ಕಷ್ಟನೂ ಆಗಿರ್ಬೋದು, ಬಟ್ ಫೈನಲಿ ಅದ್ರ ರಿಸಲ್ಟ್ ಅಂತೂ ನಮ್ಗೆ ಒಳ್ಳೆ ಚೆನ್ನಾಗೇ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಸರಿ ರಾಯನ ಅವತ್ತಿಂದನೇ ನಾನು ನಂಬಿ ಪೂಜೆ ಮಾಡೋಕ್ಕೆಲ್ಲ ಶುರು ಮಾಡಿದೆ. ತುಂಬ ಎಕ್ಸಾಂಪಲ್ ಇದೆ ನನಗೆ ಒಳ್ಳೇದಾಗಿರೋದ್ರಲ್ಲಿ ರಾಯರಲ್ಲಿ, ಎಷ್ಟೊಂದಿದೆ, ಹೇಳೋಕ್ಕೆ ಹೋದರೆ ತುಂಬಾ ಇದೆ. ನಾನು ಅದಕ್ಕೇನೆ ಸರಿ ಅಂತ ಅಂದ್ಬಿಟ್ಟು ರಾಯರಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ರತಿ ಗುರುವಾರನೂ ಹೀಗೆ ಮಾಡ್ತೀನಿ ನಾನು. ಕೆಲವೊಂದ್ಸಲಿ ಟೈಮ್ ಆದಾಗ ಮಾಡೋಕ್ಕಾಗಲ್ಲ, ಅಲ್ಲೇ ಒಂದು ಮಣ್ಣಿನ ದೀಪ ಅಣಿಸಿಟ್ಬಿಟ್ಟು ರಾಯರೇ ನೀನೇ ನೋಡ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಹೊರಟ್ಬಿಡ್ತೀನಿ ನಾನು. ಸರಿ ನಾವು ನಮ್ಮ ಮನೆ ದೇವ್ರಿಗೂ ಸಂಕಲ್ಪ ಮಾಡಿಬಿಟ್ಟು ಮತ್ತು ರಾಯರನ್ನು ಹೆಸರು ಹೇಳ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ. ಈ ರಾಯರ ಬೃಂದಾವನ ಮತ್ತು ವಿಗ್ರಹ ನಮ್ಮ ಮನೆಗೆ ಹೇಗೆ ಬಂತು ಅಂದರೆ ನಿಜವಾಗ್ಲೂ ಅದೊಂದು ಆಶ್ಚರ್ಯನೇ. ನಾನು ಎಕ್ಸ್ಪೆಕ್ಟ್ ಸುಧಾ ಮಾಡಿರಲಿಲ್ಲ ನಮ್ಮ ಮನೆಗೆ ಆ ಥರ. ಅದು ಬೃಂದಾವನ ಮತ್ತು ವಿಗ್ರಹ ಎರಡೂ ನಮಗೆ ಬಂದಿರೋದು ಮಂತ್ರಾಲಯದಿಂದನೇ. ಇಲ್ಲಿ ಯಾವುದೇ ಥರ ಬುಕ್ ಮಾಡಿ ತೊಗೊಳೋದು ಅದು ಯಾವುದೂ ಇಲ್ಲ, ಮಂತ್ರಾಲಯದಿಂದನೇ ಬಂದಿದ್ದು. ನಾನು ಅವತ್ತೇ ಅಂದ್ಕೊಂಡೆ ಇಲ್ಲ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ಅಂತಂದರೆ ನಾವು ಅವ್ರನ್ನ ಪೂಜೆ ಮಾಡಲೇಬೇಕು, ಇಲ್ಲ ಅವ್ರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ, ನಾವು ಅವ್ರನ್ನ ನಂಬಿ ಪೂಜೆ ಮಾಡಲೇಬೇಕು ಅಂತ ನಾನು ಅವತ್ತೇ ಸಂಕಲ್ಪ ಮಾಡಿ, ಇಲ್ಲಪ್ಪ ದೇವರೇ ರಾಯರೇ ನಾನು ಪೂಜೆ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಅವತ್ತು ನಾನು ಮಾಡೋಕ್ಕೆ ಶುರು ಮಾಡಿದ್ದಕ್ಕೆ ರಾಯರು ಇಲ್ಲಿವರೆಗೂ ನಮ್ಮ ಕೈ ಬಿಟ್ಟಿಲ್ಲ, ಒಳ್ಳೆಯದನ್ನೇ ಮಾಡಿದ್ದಾರೆ. ಈಗ ತುಂಬ ಜನ ರಾಯರು ಪೂಜೆ ಮಾಡ್ತಾರೆ. ನಿಜವಾಗ್ಲೂ ರಾಯರು ಯಾರ ಕೈನೂ ಬಿಡಲ್ಲ. ಮತ್ತು ಯಾವುದೇ ಕಾರಣಕ್ಕೂ ನಾವು ದೇವ್ರನ್ನ ಪರೀಕ್ಷೆ ಮಾಡಬಾರ್ದು. ಭಗವಂತ ಕೊಟ್ಟಿದ್ದನ್ನು ನಾವು ಅನುಭವಿಸ್ತಾ ಹೋಗ್ತಾ ಇರಬೇಕು. ನೀನು ಈಗ ಮಾಡ್ದಲ್ಲ ಹಾಗೆ ಮಾಡ್ದಲ್ಲ ಅಂತ ನಾವು ಯಾವತ್ತೂ ಹೇಳಬಾರ್ದು. ಮುಂದಕ್ಕೆ ಅದ್ರ ಫಲ ಅಂತೂ ಒಳ್ಳೇದಾಗೇ ಆಗಿರುತ್ತೆ. ಮತ್ತು ರಾಯರಿಗೆ ಇವತ್ತೆಲ್ಲ ಕಡ್ಡಿ ಹಣ್ಸೋಗಿರಲಿಲ್ಲ. ನಾನು ನಮ್ಮನೆ ದೇವ್ರಿಗೂ ಪೂಜೆ ಮಾಡೋದ್ರಿಂದ ಸರಿ ನಾವು ಅಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಏಕಾದಶಿ ದಿನ ಯಾವುದೇ ಥರ ಗಂಧದ ಕಡ್ಡಿ ಹಚ್ಚಿ ಪೂಜೆನೂ ಮಾಡಲ್ಲ, ಏನೂ ಮಾಡಲ್ಲ ರಾಯರಿಗೆ, ಹಾಗೆ ಇದು ಮಾಡಿರ್ತಾರೆ. ನಾನು ನಮ್ಮನೆ ದೇವ್ರಿಗೆ ಮಾಡ್ತಾ ಇದ್ನಲ್ವಾ, ಸರಿ ಇನ್ನೇನು ಅಲ್ಲೇ ಪೂಜೆ ಮಾಡ್ತಾ ಇದ್ದೀನಿ, ಇಲ್ಲೂ ಇದ್ದಾರೆ, ಎಲ್ಲ ದೇವರು ಒಂದೇ ಅಲ್ವಾ ಅಂತ ಮಾಡ್ತಾ ಇದ್ದೆ. ಇವತ್ತು ನೋಡಿ ನಮ್ಮ ರಾಯರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ನನಗಂತೂ ಈ ಥರ ಪೂಜೆ ಮಾಡಿದಾಗೆಲ್ಲ ರಾಯರು ನಮ್ಮ ಮನೇಲಿ ಇದ್ದಾರೇನೋ ಅಂತಲೇ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ರಾಯರಿದ್ದಾರೆ. ಓಕೆ ಗೈಸ್, ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿ ಫೈನಲಿ ಈಗ ವರ್ಕು ಹೋಗೋಕ್ಕೆಲ್ಲ ರೆಡಿ ಆದೆ. ಟಿಫನ್ ಎಲ್ಲ ಮಾಮೂಲಿ ಆ್ಯಸ್ ಯೂಶ್ವಲ್ ನಾನು ಅಲ್ಲೇ ಮಾಡ್ಕೊತೀನಿ. ಪೂಜೆ ಎಲ್ಲ ಆಯಿತು. ಎಷ್ಟು ಚೆನ್ನಾಗಿ ಪೂಜೆ ಆಯಿತು ನಮ್ಮ ಮನೇಲಿ ಇವತ್ತು ಅಂತ ಅಂದರೆ ತೋರಿಸ್ತೀನಿ ರೀ, ನೋಡಿ. ಪೂಜೆ ಎಲ್ಲ ಮಾಡಿದ್ದು ಏನೋ ಒಂದು ಸಮಾಧಾನನೇ ಆಗಲ್ಲ. ಪೂಜೆ ಎಲ್ಲ ಮಾಡಿದ್ದು ಏನೋ ಒಂಥರ ತುಂಬ ಸಮಾಧಾನ ಆಯಿತು. ಸರಿ ಇವಾಗೆಲ್ಲ ಹೊರಡಬೇಕು. ನನಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಹುಷಾರಿಲ್ಲ, ಆದ್ರೂ ಎಲ್ಲ ಮಾಡಿರ್ತೀನಿ. ಯಾಕಂದರೆ ನಾನು ಗುರುವಾರ ಪೂಜೆ ಮಾಡದೆ ಹೋಗೋಕ್ಕಾಗೋದೇ ಇಲ್ಲ, ಮನಸ್ಸೇ ಒಪ್ಪಲ್ಲ. ಅದಕ್ಕೆ ಸರಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡಬೇಕು. ಸರಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಂದಾದಮೇಲೆ ಸರಿ ಮತ್ತೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಾವು ಯಾವಾಗಲೂ ಅಷ್ಟೇ ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ದೀಪ ಅನ್ನಿಸ್ತೀವಿ. ಇಲ್ಲ ನಾನು ಅನ್ನಿಸ್ತೀನಿ, ಇಲ್ಲ ನನ್ನ ಮಗಳು ಅನ್ನಿಸ್ತಾಳೆ. ಇವತ್ತು ನಾನು ಬೆಳಗ್ಗೆನೇ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟಿರೋದ್ರಿಂದ ನನಗೇನು ಅಷ್ಟು ಕೆಲಸ ಇರಲಿಲ್ಲ. ಬರೀ ರೈಸ್ ಮಾಡಬೇಕಾಗಿತ್ತು, ಮುದ್ದೆ ಮಾಡಬೇಕಾಗಿತ್ತು ಅಷ್ಟೇ. ಸರಿ ನಾನು ಇನ್ನೂ ಒಂದ್ಸಲಿ ಪೂಜೆ ಮಾಡಿಬಿಟ್ಟು ಇವತ್ತು ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು. ಈಗ ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಮತ್ತೆ ಒಂದ್ಸಲ ನಮ್ಮ ರಾಯರಿಗೆ ಪೂಜೆ ಮಾಡಿಬಿಟ್ಟು ಇವಾಗ ರಾಯರು ಸನ್ನಿಧಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತೇನು ಕೆಲಸ ಇಲ್ಲ. ಮತ್ತೆ ಬೆಳಗ್ಗೆನೆ ಸಾಂಬಾರು ಎಲ್ಲ ರೆಡಿಯಾಗಿರೋದ್ರಿಂದ ಇವಾಗ ಬರೀ ಅನ್ನ ಮಾತ್ರ ಮಾಡ್ಬೇಕಷ್ಟೇ. ಅನ್ನ ಮಾಡಿಬಿಟ್ಟು ಆಮೇಲೆ ರಾಯರ ಸನ್ನಿಧಿಗೆ ಹೋಗೋಣ ಅಂತ ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಅನ್ನ ಎಲ್ಲ ಅಂದರೆ ಒಂದ್ಸಲಿ ದೀಪ ಅಂಟಿಸ್ಬಿಟ್ಟು ರಾಯರ ಸನ್ನಿಧಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ, ಓಕೆನಾ. ಸರಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಇವತ್ತು ಏಕಾದಶಿ ಆಗಿರೋದ್ರಿಂದ ಅಷ್ಟು ಸ್ವಲ್ಪ ಜನ ಕಡಿಮೆನೇ ಇದ್ದರು. ಸರಿ ನಾನು ಅಲ್ಲಿ ಹೋದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ, ಗಣೇಶ ಸ್ವಾಮಿ ಮತ್ತು ರಾಯರು ಮತ್ತು ಇವರು ಅನ್ನಪೂರ್ಣೇಶ್ವರಿ, ಇದಿಷ್ಟು ದೇವರು ಇದೆ ನೋಡಿ. ಇಲ್ಲಿ ಅಯ್ಯಪ್ಪ ಸ್ವಾಮಿ, ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಬಂದರೆ ನನಗೇನೋ ಒಂಥರ ಸಂತೋಷ. ಯಾವಾಗಲೂ ಅಷ್ಟೇ ಇಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇದಾಗಿ ಮಾಡ್ತಾರೆ. ನಾನು ಹಾಗೆ ಸುಮ್ಮನೆ ಹಾಗೆ ವೀಡಿಯೋ ಹಿಡ್ಕೊಂಡಿದ್ದೆ ನೋಡಿ ಅದು ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ನಮ್ಮ ರಾಯರಿಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ಅವರು ಅದನ್ನೇ ಹೇಳ್ತಾಯಿದ್ರು ಪೂಜಾರಪ್ಪವರು, ಇವತ್ತು ಏಕಾದಶಿ ಏನೂ ಅಲಂಕಾರ ಮಾಡಿಲ್ಲ, ನೀವೇನು ದೀಪ ಅಂಟಿಸ್ಬೇಡಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಇಲ್ಲಿ ಅನ್ನಪೂರ್ಣೇಶ್ವರಿ ತಾಯಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇವತ್ತೇನು ಅಲಂಕಾರ ವಿಶೇಷ ಅಂತ ಅಂದರೆ ಮೊನ್ನೆನೇ ಪೂಜೆ ಮಾಡಿದ್ದಾರೆ. ಏನು ವಿಶೇಷ ಅಂತ ಅಂದರೆ ಇವತ್ತು ಅನ್ನಪೂರ್ಣೇಶ್ವರಿ ತಾಯಿದು ವಾರ್ಷಿಕೋತ್ಸವ ಇತ್ತಂತೆ. ಅದಕ್ಕೇನೆ ಎಲ್ಲಿ ಈ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ಆ ಪೂಜಾರಪ್ಪವರು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಏನೇ ಇದ್ದರೂ ಕೇಳಿದ್ರು, ನಮ್ಮ ಮನಸ್ಸಲ್ಲಿ ಏನಾದ್ರು ಇದ್ರೂ ಕೇಳಿದ್ರು, ಈ ಥರ ಆಗ್ತಿದೆ, ಈ ಥರ ಮಾಡ್ಬೋದಾ, ಈ ಥರ ಬಿಡ್ಬೋದಾ, ಈ ಥರ ಪೂಜೆ ಮಾಡ್ಬೋದಾ ನಾವು ಅಂದರೆ ಅವ್ರು ಅದಕ್ಕೆ ಹೇಳ್ತಾರೆ, ಇಲ್ಲ ಹಿಂಗೆ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ ಎಷ್ಟು ಚೆನ್ನಾಗಿ
ಚೆನ್ನಾಗಿ ನಮ್ಗೆ ಹೇಳ್ತಾರೆ ಅಂತ ಅಂದರೆ ಅಷ್ಟೇ ಚೆನ್ನಾಗಿ ಹೇಳ್ತಾರೆ. ತಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಇದೆಲ್ಲ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಶುಕ್ರವಾರದತ್ತು ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ. ಸರಿ, ನಾನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದು ತುಂಬ ಹೊಟ್ಟೆ ಹಸಿತಾಯಿತ್ತು, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಓಕೆ ಗಾಯ್ಸ್, ನಾನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸರಿ, ಮನೆಗೆ ಬಂದಮೇಲೆ ತುಂಬ ಹೊಟ್ಟೆ ಹಸಿತಿತ್ತು, ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮಾಡಿ ಮಾಮೂಲಿ ಅದೇ ಅನ್ನ ಸಾಂಬಾರು ಸ್ವಲ್ಪ ನೆಂಚ್ಕೊಳ್ಳೋಕ್ಕೆಲ್ಲ ತರಿಸ್ಕೊಂಡು ಊಟ ಎಲ್ಲ ಮುಗಿಸ್ದೆ. ಸರಿ, ಸ್ವಲ್ಪ ಬೇರೆ ಕೆಲಸಗಳಿದೆ, ಅದೆಲ್ಲ ಸ್ವಲ್ಪ ಮುಗಿಸ್ಬೇಕು. ಅದಾದಮೇಲೆ ಮತ್ತೆ ನನಗೆ ಬೆಳಗ್ಗೆ ಟಿಫನ್ ಏನು ಮಾಡೋದು ಅನ್ನೋದೇ ದೊಡ್ಡ ಚಿಂತೆ. ಈ ಲೇಡೀಸ್ಗಳಿಗೆಲ್ಲ ಇದೇ ರಾಮಾಯಣ ಅಲ್ವಾ. ಆಲ್ರೆಡಿ ಇನ್ನು ರಾತ್ರಿನೇ ಮುಗ್ದಿಲ್ಲ, ಬೆಳಗ್ಗೆ ಏನು ಮಾಡೋದು ಅನ್ನೋದು ಚಿಂತೆ. ಸರಿ, ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫಾಲೋ ಮಾಡಿ. ಟೇಕ್ ಕೇರ್. ಓಕೆ, ಬಾಯ್.